ಜೆಡಿಎಸ್ ನಾಯಕರ ಮೇಲೆ ಬಿಜೆಪಿ ಮುಖಂಡರ ಮುನಿಸು. ಪಾಂಡವಪುರ ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ಮುರಿದು ಬಿದ್ದ ಮೈತ್ರಿ. ಜೆಡಿಎಸ್ ಬಿಜೆಪಿ ಪ್ರತ್ಯೇಕ ಸ್ಪರ್ಧೆ. ಹೌದು, ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷದ ಅಭ್ಯರ್ಥಿಗಳು ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ದು ಚುನಾವಣಾ ಕಡ ರಂಗೇರುವಂತೆ ಮಾಡಿದೆ. ಈ ಬಗ್ಗೆ ಬಿಜೆಪಿ ಮುಖಂಡರು ಏನಂತಾರೆ ಕೇಳಿ. ನಮ್ಮ ಪಕ್ಷದ 7 ಜನ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದಾರೆ. ನಾವು ಮತದಾರರಲ್ಲಿ TAPCMS ಮತದಾರರಲ್ಲಿ ಮನವಿ ಮಾಡಿದ್ದೇನೆಂದರೆ, ಯಾರು ಸ್ವಚ್ಛಾರಿತ್ರ ಇದ್ದಾರೋ, ಯಾರಿಗೆ ಸುಶಾಸನ ಬೇಕೋ, ಯಾರಿಗೆ ಸ್ವಚ್ಛ ಆಡಳಿತ ಬೇಕೋ ಅಂಥ ಸ್ವಚ್ಛ ಆಡಳಿತ ಕೊಡೋ ದಕ್ಷತೆ ಮತ್ತು ಆ ಸಮರ್ಥತೆ ನಮ್ಮ ಅಭ್ಯರ್ಥಿಗಳಲ್ಲಿದೆ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷಕ್ಕದಿದೆ. ಅದರಿಂದ ಎಲ್ಲ ಮತದಾರರಲ್ಲಿ ನಮ್ಮ ಮನವಿ, ದಯಮಾಡಿ ಈ ಬಾರಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನ ಬೆಂಬಲಿಸಿ. ನೀವು ಕೇಳಿದಂಥ ಏನಿದೆ ಮೈತ್ರಿ, ನಾವು ಚಿಕ್ಕವರಾಗಿದ್ದಾಗ ಹೇಳಿ ಕಳಿಸಿದ್ದಾರೆ. ನಾನು ಸ್ನೇಹಕ್ಕೆ ಬದ್ಧ, ಸಮರಕ್ಕೆ ಸಿದ್ಧ. ನಮ್ಮ ಜೊತೆ ಸ್ನೇಹಕ್ಕೆ ಬಂದರೆ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಸ್ನೇಹ ಉಳಿಸ್ಕೊತೀವಿ. ಸಮರ ಅಂದರೆ ನಾವು ಪ್ರಾಣ ತೊರೆದಾದರೂ ಸಮರ ಗೆಲ್ತೀವಿ. ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಿಗೆ ಒಂಟಿಯಾಗಿ ಚುನಾವಣೆ ಮಾಡೋದು ತುಂಬ ದಿವಸದಿಂದ ಗೊತ್ತು. ನಾವು ಯಾರ ಅಂಗಲ್ಲೂ ಇಲ್ಲ, ನಾವು ಸ್ವತಂತ್ರವಾಗಿ ಚುನಾವಣೆ ಮಾಡ್ತಾಯಿದ್ದೀವಿ. ಮೈತ್ರಿ ನಮ್ಮ ರಾಷ್ಟ್ರೀಯ ರಾಜ್ಯ ನಾಯಕರು ನಿರ್ಧಾರ ಮಾಡ್ತಾರೆ. ಇಲ್ಲಿ ನಮ್ಮ ಅವರ ನಡುವೆ ಗೊಂದಲ ಇದೆ, ಮೈತ್ರಿ ಇಲ್ಲ. ನಾವು ತುಂಬ ಅತ್ಯಂತ ಸೀರಿಯಸ್ ಆಗಿ ಚುನಾವಣೆ ಮಾಡ್ತಾಯಿದ್ದೀವಿ. 7 ಅಭ್ಯರ್ಥಿಗಳು ನಾವು ಜಯಶೀಲರಾಗ್ತೀವಿ. ಕೇರ್ಪೇಟೆಯಲ್ಲಿ ಮೈತ್ರಿ ಇರ್ಲಿ ಇಲ್ಲದೆ ಹೋಗ್ಲಿ, ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಆತ್ಮಸ್ಥೈರ್ಯವನ್ನ ನಾವು ಕಳ್ಕೊಳ್ಳೋದಿಲ್ಲ. ನಾವು ಸದಾ ಚುನಾವಣೆ ಅಂತ ಬಂದಾಗ ನಾವು ಸೈನಿಕರಂತೆ ನಾವು ಸಜ್ಜಾಗಿರ್ತೀವಿ. ನಾವು ಚುನಾವಣೆಯನ್ನ ಮಾಡ್ತೀವಿ. ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ 7 ಅಭ್ಯರ್ಥಿಗಳು ಗೆದ್ದು ಬರ್ತಾರೆ ಅನ್ನೋ ಆತ್ಮವಿಶ್ವಾಸ, ನಂಬಿಕೆ ನಮ್ಮಲ್ಲಿದೆ. ಮತದಾರರು TAPCMS ನ ಏನು ಷೇರ್ದಾರ ಮತದಾರರಿದ್ದಾರೆ, ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಆಡಳಿತ ಮಂಡಳಿಯ ಒಂದು ಅಭಿವೃದ್ಧಿಗೆ, ಏಳಿಗೆಗೆ ನಮ್ಮ ಅಭ್ಯರ್ಥಿಗಳನ್ನ ಜಯಶೀಲರಾಗಿ ಮಾಡ್ತಾರೆ ಅನ್ನೋ ವಿಶ್ವಾಸ ನಮ್ಮಲ್ಲಿದೆ ಸರ್. ಮತ್ತೆ ಮೈತ್ರಿ ಪಾಲನೆ ನಿಮ್ಮ ಬಗ್ಗೆ ನೀವು ಕೆಲವೊಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದೀರಿ. ಇದ್ರ ಬಗ್ಗೆ ನಾನು ಒಂದೇ ಮಾತು ಹೇಳ್ತೀನಿ, ಕಾಲಾಯ ತಸ್ಮೈ ನಮಃ. ಮುಂದಿನ ದಿನಗಳಲ್ಲಿ ಕಾಲ ಮತ್ತೆ ಸಮಯ ಇದಕ್ಕೆ ಉತ್ತರವನ್ನು ಕೊಡ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.